ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಮಹಾಭಾರತದ ಆತ್ಮೀಯ ಪ್ರೇಕ್ಷಕರೇ, ವೀಕ್ಷಕರೇ, ಆಸಕ್ತರೇ, ವಿಮರ್ಶಕರೇ, ಅತ್ಯಂತ ಆಶ್ಚರ್ಯಕರವಾದ ರೀತಿಯಲ್ಲಿ ದುರ್ಯೋಧನ ಸಭೆಯಲ್ಲಿ ತನ್ನ ತಾತ್ವಿಕ ನಿಲುವನ್ನು ಪ್ರದರ್ಶನ ಮಾಡಿಬಿಟ್ಟಿದ್ದಾನೆ. ಬಹಳ ಅನಿರೀಕ್ಷಿತ. ಅದು ವ್ಯಾಸಭಾರತದಲ್ಲಿ ಹಾಗಿಲ್ಲ. ದುರ್ಯೋಧನನ ವಿರೋಧ ಇದೆ, ಆದರೆ ಆ ರೀತಿಯ ವಿರೋಧಕ್ಕೆ ಕಾರಣವನ್ನು ಕುಮಾರವ್ಯಾಸ ಬಹಳ ಸ್ಪಷ್ಟಪಡಿಸಿಬಿಟ್ಟಿದ್ದಾನೆ. ಬಹುಶಃ ಅದು ಭಾಗವತ ಮಸ್ತಕ ಶಿರೋಮಣಿ ಕುಮಾರವ್ಯಾಸನ ದರ್ಶನ ಅಂತ ಕಾಣುತ್ತೆ. ಭಕ್ತಕವಿ ಆತ. ಆ ಭಕ್ತಿಯ ಎಳೆಯನ್ನೆಲ್ಲೋ ದುರ್ಯೋಧನನಲ್ಲಿ ಪ್ರವೇಶ ಮಾಡಿಸಿಬಿಟ್ಟಿದ್ದಾನೆ. ರಣಮಹೋತ್ಸವವೆನ್ನ ಮತ, ಕೈ ದಣಿಯ ಹೊಯ್ದಾಡುವೆನು, ಕೃಷ್ಣನ ಕೆಣಕಿದಲ್ಲದೆ ವಹಿಲದಲ್ಲಿ ಕೈವಲ್ಯ ಇಲ್ಲೆಂದ. ನಾನು ಕಿತ್ತಾಡ್ತೀನಯ್ಯ, ನಾನು ಯುದ್ಧ ಮಾಡ್ತೀನಯ್ಯ, ಮನಸ್ಫೂರ್ತಿಯಾಗಿ ಯುದ್ಧ ಮಾಡ್ತೀನಿ ಈ ರಣಭೂಮಿಯಲ್ಲಿ. ಕಾರಣಗಳನ್ನೆಲ್ಲ ಕೊಟ್ಟುಬಿಟ್ಟಿದ್ದಾನೆ. ನಾನು ಯಾರನ್ನಾದರೂ ಕೆಣಕಿ ಸುಮ್ಮನೆ ಬಿಡೋನಲ್ಲ, ನಾನು ರಾಜಿ ಮಾಡ್ಕೊಳ್ಳೋದಿಲ್ಲ, ನನಗೆ ನೆಲದ ಮೇಲೆ ಪ್ರೀತಿ ಅನ್ನೋದೇನೂ ಇಲ್ಲ, ಆಸೆ ಇಲ್ಲ, ಇದೆಲ್ಲ ಹೇಳ್ಬಿಟ್ಟಿದ್ದಾನೆ. ಈ ಕಾರಣಗಳನ್ನೆಲ್ಲ ಕೊಟ್ಟು ಕೊನೆಗೆ ಘೋಷಣೆ ಮಾಡ್ತಾ ಇದ್ದಾನೆ, ರಣಮಹೋತ್ಸವವೆನ್ನ ಮತ. ಅದು ಸರಿ, ಅದು ದುರ್ಯೋಧನನ ಸಹಜ ಭಾವ. ಕೈದಣಿಯ ಹೊಯ್ದಾಡುವೆನು, ಅದೂ ಸರಿ, ಅದು ದುರ್ಯೋಧನನ ಮತ. ಆದರೆ ಇದಕ್ಕೆಲ್ಲ ದುರ್ಯೋಧನ ಕೊಟ್ಟ ಕಾರಣ ಏನಪ್ಪ ಅಂದರೆ, ಕೃಷ್ಣನ ಕೆಣಕಿದಲ್ಲದೆ ವಹಿಲದಲ್ಲಿ ಕೈವಲ್ಯ ಇಲ್ಲೆಂದ. ಇದು ಕುಮಾರವ್ಯಾಸನ ದುರ್ಯೋಧನನ ಮಾತು, ಇನ್ಯಾರೂ ಆಡಲ್ಲ ಹಾಗೆ. ವಹಿಲದಲ್ಲಿ ಬೇಗ ಕೈವಲ್ಯ, ಮುಕ್ತಿ ಸಿಗಬೇಕಾಗಿದ್ದರೆ ಕೃಷ್ಣನ ಜೊತೆ ಕಿತ್ತಾಡಬೇಕು, ಆಗ ಬೇಗ ಸಿಗುತ್ತೆ ಅನ್ನುವ ಬಹಳ ದೊಡ್ಡ ತಾತ್ವಿಕ ನಿಲುವನ್ನು ದುರ್ಯೋಧನ ವ್ಯಕ್ತಪಡಿಸಿಬಿಟ್ಟು ಸಂಧಿಯ ಮಾತನ್ನು ಮುರಿದು ಹಾಕಿಬಿಟ್ಟ. ಕೃಷ್ಣ ಆತನ ಚಾತುರ್ಯಕ್ಕೆ, ಆತನ ನಯ ನಡೆಗೆ ಅನುಗುಣವಾಗಿ, ಆಯ್ತಪ್ಪ ನೀವೇನಾದ್ರು ಕಿತ್ತಾಡ್ಕೊಳ್ಳಿ, ನಾನೇನ್ರಿ ಮಾಡಲಿ ಇದಕ್ಕೆ, ನನ್ನ ಪಡೆಗೆ ನಾನು ಹೋಗ್ತೀನಿ ಅಂತ ಆಸ್ಥಾನದಿಂದ ಹೊರಗೆ ಹೊರಟು ವಿದುರನ ಮನೆಗೆ ಬಂದು ಕುಂತಿಯನ್ನು ಕರೆಸಿಕೊಂಡು ಮಾತಾಡದ ಅನ್ನುವಲ್ಲಿಗೆ ನಾವು ನಮ್ಮ ಹಿಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡಿದ್ವಿ. ಹಿಂದಿನ ಉಪನ್ಯಾಸವನ್ನು ಆರಂಭ ಮಾಡೋಣವೇ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ವ್ಯಾಸಂ ವಾಗ್ದೇವೀಂಚೈವ ತತೋ ಜಯಮುದೀರಯೇತ್. ಕೃಷ್ಣ ಕುಂತಿಯನ್ನು ಕರೆಸಿಕೊಂಡು ಹೇಳ್ತಾ ಇದ್ದಾನೆ, ನೋಡಮ್ಮ, ನಾನು ಬಹಳ ಪ್ರಯತ್ನಪಟ್ಟೆ, ಸಂಧಿ ಮಾಡಿಬಿಡೋಣ. ಸಂಧಿ ಮಾಡಿದರೆ ಯಾವ ರಕ್ತಪಾತವೂ ಇಲ್ಲದೆ ಇಬ್ಬರಿಗೂ ಅನುಕೂಲವಾಗುತ್ತೆ. ಏನು ಮಾಡೋದು, ಸಂಧಿ ಆಗಲಿಲ್ಲ, ಮುರಿದು ಬಿತ್ತು ಸಂಧಿ. ಯುದ್ಧ ಖಚಿತವಾಯಿತು. ನೀನು ಅದಕ್ಕೇನು ಆತಂಕ ಪಡಬೇಕಾಗಿಲ್ಲ. ಯಾಕೆಂದರೆ ಪಾಂಡವರು ಸಮರ್ಥರಾಗಿದ್ದಾರೆ, ಅವರ ಜೊತೆಗಿರ್ತಕ್ಕಂಥ ರಾಜಮಹಾರಾಜರುಗಳು, ಸಾಮಂತರಾಜರು ಎಲ್ಲನೂ ಬಲಶಾಲಿಗಳಾಗಿದ್ದಾರೆ, ಎಲ್ಲ ಬೆಂಬಲ ಕೊಡ್ತಾ ಇದ್ದಾರೆ. ನಾವು ವೃಷ್ಣಿವಂಶದವರು ಆತನ ಜೊತೆಗೆ ಇರ್ತೀವಿ, ಆದ್ದರಿಂದ ನಮಗೆ ಜಯ ಸಿಗುತ್ತೆ ಅನ್ನೋದ್ರೊಳಗೆ ಸಂದೇಹ ಇಲ್ಲ. ಆದರೆ ಏನಪ್ಪ ಆದರೆ ಒಂದು ಪುಟ್ಟ ಅಡಚಣೆ ಇದೆ. ಅದು ಪುಟ್ಟದಲ್ಲ, ದೊಡ್ಡದೇ ಇದು ಅಡಚಣೆ. ಅದನ್ನು ನಿವಾರಣೆ ಮಾಡುವುದು ಹೇಗೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ನಾನು ಪ್ರಯತ್ನ ಪಡ್ತೀನಿ, ಆದರೆ ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ನೀನು ಸ್ವಲ್ಪ ಪ್ರಯತ್ನ ಪಡಬೇಕು. ನಾನೇನು ಸ್ವಾಮಿ ಮಾಡಬೇಕು ಯುದ್ಧದಲ್ಲಿ? ಈಗ ಇರತಕ್ಕ ಸಮಸ್ಯೆ ಒಂದೇ, ಅದು ಅರ್ಜುನನ
ಆ ಧನಂಜಯನ ಆ ವಿಜಯಿಯ ಯುದ್ಧಕ್ಕೆ ಸಂಬಂಧಪಟ್ಟಿತ್ತು. ಅಂದರೆ ಏನು? ಅರ್ಜುನ ಮಹಾಪರಾಕ್ರಮಿ, ಈಶ್ವರನಿಂದಲೇ ಪಾಶುಪತಾಸ್ತ್ರವನ್ನು ತಗೊಂಡು ಬಂದಿರತಕ್ಕಂಥವನು, ಮಹಾಶೂರ, ಗೊತ್ತಿದೆ, 3 ಲೋಕದ ಗಂಡ ಅನ್ನತಕ್ಕಂಥ ಬಿರುದನ್ನು ಹೊಂದಿರತಕ್ಕವನು, ಎಲ್ಲ ಸರಿ. ಆದರೆ ದುರ್ಯೋಧನ ಹಾಗೂ ಕರ್ಣರ ಆತ್ಮೀಯತೆಯಲ್ಲಿ ಕರ್ಣ ದುರ್ಯೋಧನನ ಪಾಳಯಕ್ಕೆ ಪ್ರವೇಶ ಮಾಡಿದಾಗಲೇ ದುರ್ಯೋಧನ ನಿರ್ಣಯಿಸಿಬಿಟ್ಟಿದ್ದ, ದ್ವಂದ್ವ ಯುದ್ಧವೇನಾದರೂ ಅರ್ಜುನನ ಜೊತೆಗೆ ನಡೆದರೆ ನಮ್ಮಲ್ಲಿ ಯಾರಿಗೂ ಅವನನ್ನು ಎದುರಿಸುವ ಶಕ್ತಿ ಇಲ್ಲ. ಆದ್ದರಿಂದ ಕರ್ಣನನ್ನು ಪರಿಗ್ರಹಿಸ್ತಾ ಇದ್ದೇನೆ. ಅದನ್ನು ಕರ್ಣನಿಗೂ ಹೇಳ್ಕೊಂಡಿದ್ದ ಅವನು. ಕರ್ಣನೂ ಮಾತು ಕೊಟ್ಟಿದ್ದ, ನಾನು ಅರ್ಜುನನನ್ನು ಕೊಲ್ಲುತ್ತೇನೆ ಯುದ್ಧದಲ್ಲಿ ಅಂತ. ಭೀಮನಿಗೆ ನಾನಿದ್ದೇನೆ, ನಾನು ಎದುರಿಸಬಲ್ಲೆ, ಆದರೆ ಅರ್ಜುನನನ್ನು ಎದುರಿಸೋಕೆ ನಂಗೆ ಆಗಲ್ಲ, ಅದು ನನ್ನ ದೌರ್ಬಲ್ಯ ಅನ್ನುವುದು ದುರ್ಯೋಧನಿಗೆ ಗೊತ್ತಿತ್ತು. ಆಪ್ತನ ಹತ್ರ ಹೇಳಿದ್ದ, ಸ್ನೇಹಿತ ಸಮಾಧಾನ ಮಾಡಿದ್ದ, ನಾನು ಅರ್ಜುನನನ್ನು ವಿಚಾರಿಸ್ಕೊಳ್ತೀನಿ ಅಂತ. ನೋಡಮ್ಮ, ಈಗ ಇದೇ ಸಮಸ್ಯೆ ಇರತಕ್ಕಂಥದ್ದು. ಅರ್ಜುನ ಸಮರ್ಥ ಅನ್ನೋದ್ರೊಳಗೆ ಸಂದೇಹವಿಲ್ಲ, ಆದರೆ ಕರ್ಣನೂ ಶಕ್ತಿವಂತನೇ, ಕರ್ಣನೂ ಸಾಹಸಿಯೇ. ಅರ್ಜುನನಲ್ಲಿ ಯಾವ ಯಾವ ಮಂತ್ರಾಸ್ತ್ರಗಳಿದೆಯೋ ಅದೆಲ್ಲ ಕರ್ಣನಲ್ಲಿಯೂ ಇದೆ. ಕರ್ಣನೂ ಮಹಾ ದೃಢವಾಗಿದ್ದಾನೆ ಮತ್ತು ಅಪ್ಪಟ ರಾಜಭಕ್ತಿಯನ್ನು ಹೊಂದಿ ದುರ್ಯೋಧನನಿಗೆ ಶರಣಾಗಿದ್ದಾನೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಇಡೀ ಸಮಾಜವೇ ಕರ್ಣನನ್ನು ತಿರಸ್ಕಾರ ಮಾಡ್ತಾ ಇದ್ದಾಗ ಹೀಗೆಲ್ಲ ಹೇಳ್ತಾ ಇದ್ರೆ ಕುಂತಿಗೆ ಏನು ಅನ್ನಿಸ್ತಾ ಇದೆಯೋ ಮನೆಯೊಳಗೆ? ಯಾಕೆಂದರೆ ಮನೆಯಿಂದ ಹೊರಗೆ ಹಾಕಿದವಳಲ್ಲವೇ ಅವಳು, ಎಂದೂ ರಕ್ಷಣೆ ಕೊಡಲಿಲ್ವಲ್ಲ ಅವನಿಗೆ. ಈಗ ಹೇಳ್ತಾ ಇದ್ದಾನೆ, ಎಲ್ಲರೂ ತಿರಸ್ಕರಿಸಿದ್ದಾಗ, ಸಮಾಜವೇ ತಿರಸ್ಕರಿಸಿದ್ದಾಗ ದುರ್ಯೋಧನ ಕರ್ಣನನ್ನು ಅಪ್ಪಿಕೊಂಡು ಬಿಟ್ಟ. ಅಂದಿನಿಂದ ಅವರಿಬ್ಬರು ಮಹಾಸ್ನೇಹಿತರಾಗಿದ್ದಾರೆ. ಹೀಗಾಗಿ ಕರ್ಣ ತಾನು ಕೊಟ್ಟ ಭಾಷೆಯನ್ನು ನಿಲ್ಲಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾನೆ. ಅರ್ಜುನನಿಗೆ ಅಷ್ಟು ಸುಲಭವಾಗಿ ಜಯ ಸಿಗಲ್ಲ. ಅದಕ್ಕಿಂತ ಮುಖ್ಯವಾಗಿ ಅವನು ಪ್ರಾಣಕ್ಕೇನಾಗುತ್ತೋ ಕುಂತಿಗೆ ಅದೇ ಧಸ್ ಅಂದ್ಬಿಡ್ತು. ನಾನು ಅದನ್ನು ತಪ್ಪಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಕರ್ಣನನ್ನು ನಮ್ಮ ಕಡೆ ಸೇರಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತೀನಿ, ನನ್ನ ಯುಕ್ತಿಯನ್ನೆಲ್ಲ ಉಪಯೋಗಿಸ್ತೀನಿ. ಆದರೆ ಫಲಿತಾಂಶ ಏನಾಗುತ್ತೆ ಅಂತ ಗೊತ್ತಿಲ್ಲ. ಆದ್ದರಿಂದ ನೀನು ಕರ್ಣನನ್ನು ಏಕಾಂತದಲ್ಲಿ ಭೇಟಿ ಮಾಡು. ಏಕಾಂತದಲ್ಲಿ ಭೇಟಿ ಮಾಡಿ ಇನ್ನು 5 ಜನ ಮಕ್ಕಳ ಪ್ರಾಣಕ್ಕೆ ರಕ್ಷಣೆಯನ್ನು ಕೋರು. ಅವನು ಮಹಾ ದೊಡ್ಡದಾನಿ, ಕೇಳಿದವರಿಗೆಲ್ಲ ಕೊಟ್ಟಿದ್ದಾನೆ, ಏನೇನು ಬೇಕೋ ಅದನ್ನೆಲ್ಲ. ಅಂಥದ್ದು ನೀನು ಹೋಗಿ ಕೇಳಿದರೆ, ಅಷ್ಟು ಹೊತ್ತಿಗೆ ಹೋಗಿ ನಾನಾಗಲೇ ಅವನ ಮನಸ್ಸಿನಲ್ಲಿ ಆ ಬೀಜವನ್ನು ಬಿತ್ತಿರುತ್ತೇನೆ, ನೀನು ಅವನ ತಾಯಿ ಅನ್ನುವುದನ್ನು. ಅದು ಪ್ರಭಾವ ಬೀರಿರುತ್ತೆ. ಏನೇ ಆಗಲಿ ತಾಯಿ ಬಂದು ಕೇಳಿದಾಗ, ಎಂತೆಂತಹವರಿಗೋ ಏನೇನೋ ಕೊಟ್ಟವನು ದಾನವಾಗಿ, ನೀನು ಕೇಳ್ತೀಯ, ನನ್ನ ಮಕ್ಕಳ ಪ್ರಾಣಕ್ಕೆ ಕುತ್ತಾಗದಂತೆ ಮಾತು ಕೊಡಪ್ಪ ಅಂತ ಕೇಳ್ತೀಯ. ಕೇಳು. ಅದನ್ನು ನೀನು ಸಾಧಿಸಿಬಿಟ್ಟರೆ ಅಲ್ಲಿಗೆ ಅರ್ಜುನನ ಪ್ರಾಣಕ್ಕೆ ಏನೂ ಧಕ್ಕೆ ಆಗುವುದಿಲ್ಲ. ಈ ಒಂದು ಕೆಲಸವನ್ನು ನೀನು ರಾಜಕಾರಣಿಯಾಗಿ ಮಾಡಬೇಕಮ್ಮ ಅಂತ ಹೇಳಿದೆ. ಸಾಲದೆ ಕೃಷ್ಣನ ಒಂದೊಂದು ನಡೆಯೂ ಒಂದೊಂದು ಮಹತ್ವಪೂರ್ಣವಾಗಿರತಕ್ಕಂಥ ಘಟನೆಗೆ ಸಾಕ್ಷಿಯಾಗಿ ಬಿಡುತ್ತೆ. ಹಾಗೆ ಹೇಳಿದ ವಿದುರನನ್ನು ಬೀಳ್ಕೊಟ್ಟು ಹೊರಗೆ ಇದ್ದಂಥ ಭೀಷ್ಮ, ದ್ರೋಣ ಇವರಿಗೆಲ್ಲನೂ ಸ್ವಸ್ತಿಯನ್ನು ಹೇಳಿ ರಥವನ್ನು ಹತ್ತಿಕೊಂಡು ಹೊರಟ. ಸ್ವಲ್ಪ ಅಂತ ಸಾರಥಿಗೆ ಹೇಳಿ ಆ ಕಡೆ ನೋಡಿ, ಕರ್ಣ ಸ್ವಲ್ಪ ಬಾರಪ್ಪ, ನಾನೊಂದಷ್ಟು ದೂರ ಕಳಿಸಿ ಬಾರಯ್ಯ, ನಾನು ಒಂಟಿಯಾಗಿ ಯಾಕೆ ಹೋಗಬೇಕು, ಬಾಬಾ ಸ್ವಲ್ಪ ಬಾ ಅಂತ ಹೇಳಿ ಕರ್ಣನನ್ನು ಕರೆದುಕೊಂಡು ರಥವನ್ನು ಹತ್ತಿಸಿಕೊಂಡು ಹೊರಟನಂತೆ. ಇಲ್ಲಿ ಕೊಂಚ ನಿಲ್ಲೋಣ ನಾವು. ಇದು ಇಡೀ ಭವಿಷ್ಯದ ಯುದ್ಧದ ತಿರುವು ಇದು. ಇಲ್ಲಿ
ಕೃಷ್ಣನ ಪಾತ್ರ, ಕರ್ಣನ ಪಾತ್ರ ತಮ್ಮ ನಿಜ ಸ್ವರೂಪಗಳಲ್ಲಿ ಪ್ರಕಟವಾಗತಕ್ಕದ್ದು. ಮಹಾಮಹತ್ವಪೂರ್ಣವಾಗಿರತಕ್ಕಂಥ ಸಂಧಾನ, ವಿಶೇಷವಾಗಿರತಕ್ಕಂಥ ಸಂಭಾಷಣೆ ಅವರಿಬ್ಬರ ನಡುವೆ ನಡೀತಕ್ಕಂಥದ್ದು. ಈ ಸಂದರ್ಭದಲ್ಲಿ ವ್ಯಾಸ ಮಹರ್ಷಿಗಳು ಹೇಗೆ ಈ ಸಂದರ್ಭವನ್ನು ಬೆಳೆಸ್ತಾರೆ, ನಮ್ಮ ಆದಿಕವಿ ಪಂಪನಲ್ಲಿ ಕರ್ಣ ಹೇಗೆ ಬೆಳಗುತ್ತಾನೆ, ಮತ್ತು ನಮ್ಮ ಆರಾಧ್ಯ ಕುಮಾರವ್ಯಾಸ ಇದ್ದೇ ಇದ್ದಾನೆ, ಆತನಲ್ಲಿ ಎಷ್ಟು ಚೆನ್ನಾಗಿ ಕಾವ್ಯ ಪ್ರಸಂಗ ಅರಳುತ್ತೆ ಅನ್ನತಕ್ಕಂಥದ್ದನ್ನು ತೌಲನಿಕವಾಗಿ ನೋಡೋಣ ಅಂತ ಅನ್ನಿಸ್ತಾ ಇದೆ. ಹೀಗಾಗಿ ನಾವು ಮೊದಲು ಬೆಲೆ ಕೊಡಬೇಕಾದ್ದೇ ವ್ಯಾಸ ಮಹರ್ಷಿಗಳಿಗೆ. ವ್ಯಾಸರಲ್ಲಿ ಈ ಭಾಗ ಹೇಗೆ ಬಂತು? ಕರ್ಣನನ್ನು ರಥದಲ್ಲಿ ಕೂಡಿಸಿಕೊಂಡು ಹೊರಟ. ಕರ್ಣನಿಗೆ ಹೇಳಿದೆ, ಕರ್ಣ, ನೀನು ಧರ್ಮಜ್ಞ, ನೀನು ನ್ಯಾಯವಾದಿ, ನೀನು ಅಧ್ಯಯನಶೀಲ, ನೀನು ಶಾಸ್ತ್ರಗಳನ್ನೆಲ್ಲ ಕೂಲಂಕಷವಾಗಿ ಓದಿದ್ದೀಯೇ. ಎರಡು ತರಹದ ಹುಟ್ಟಿದೆ. ಸಹಜವಾಗಿ ನೇರವಾಗಿ ದಂಪತಿಗಳಿಗೆ ಪ್ರಸವ ಆಗುವ ಸಹಜವಾಗಿರತಕ್ಕಂಥ ಧರ್ಮಪುತ್ರ ಅಂತ ಯಾರನ್ನು ಕರೀತಾರೆ ಅವನನ್ನು ಬಿಟ್ಟು ಎರಡು ತರಹದ ಹುಟ್ಟಿದೆ ಒಬ್ಬನಿಗೆ. ಅದನ್ನೂ ಧಾರ್ಮಿಕವಾಗಿ ಒಪ್ಪಿಕೊಂಡಿದ್ದಾರೆ. ಅದು ಯಾವುದಪ್ಪ ಅಂತಂದರೆ, ಒಂದು ಕಾನೀನ, ಇನ್ನೊಂದು ಸಹೋಢ ಅಂತ. ಕಾನೀನ ಅಂದರೆ ಮದುವೆಗೆ ಮುನ್ನ ಮಗು ಹುಟ್ಟತಕ್ಕದ್ದು. ಸಹೋಢ ಅಂದರೆ ಮದುವೆಗೆ ಮುನ್ನದ ಸಂಯೋಗ, ಮದುವೆಯಾದ ಮೇಲೆ ಪ್ರಸವ. ಅಂದರೆ ಯಾವುದೋ ಒಬ್ಬ ಗಂಡಿನ ಜೊತೆಗೆ ಸಂಯೋಗ ಹೊಂದಿರತಕ್ಕಂಥ ಕನ್ಯೆಯೊಬ್ಬಳನ್ನು ಮತ್ತೊಬ್ಬ ಮದುವೆ ಆಗ್ತಕ್ಕಂಥದ್ದು. ಹಾಗೆ ಮದುವೆ ಆದ ಮೇಲೆ ಈ ಮೊದಲಿನ ಗಂಡಿಗೆ, ಮೊದಲಿನ ಸಂಯೋಗಕ್ಕೆ ಹುಟ್ಟುತ್ತಾನಲ್ಲ ಮದುವೆ ಆದಮೇಲೆ, ಅವನು ಸಹೋಢ ಅಂತ. ಒಟ್ಟಿನಲ್ಲಿ ಕನ್ಯಾವಸ್ಥೆಯಲ್ಲಿಯೇ ಪ್ರಸವಿಸತಕ್ಕದ್ದು ಒಂದು, ಮದುವೆ ಆದ ಮೇಲೆ ಆಗಿರತಕ್ಕಂತಹ ಗಂಡನಲ್ಲದವನಿಗೆ ಪ್ರಸವಿಸ್ತಕ್ಕಂಥದ್ದು ಒಂದು. ಮೊದಲನೆಯವನನ್ನು ಕಾನೀನ ಅಂತ ಕರೀತಾರೆ, ಎರಡನೆಯವನನ್ನು ಸಹೋಢ ಅಂತ ಕರೀತಾರೆ. ಇದೆಲ್ಲ ನಿನಗೆ ಗೊತ್ತು. ಅವನು ಕಾನೀನನೇ ಆಗಿರಲಿ, ಸಹೋಢನೇ ಆಗಿರಲಿ, ಅವರಿಬ್ಬರಿಗೂ ತಂದೆ ಯಾರಪ್ಪ ಅಂದರೆ, ವಿವಾಹ ಆದ ಮೇಲೆ ಯಾರು ಗಂಡನಾಗಿರುತ್ತಾನೋ ಅವನೇ. ಕನ್ಯೆಯೊಬ್ಬಳಿಗೆ ಹುಟ್ಟಿದವನಾಗಲಿ, ಕನ್ಯೆಯಾಗಿದ್ದಾಗ ಸಂಭೋಗವನ್ನು ಹೊಂದಿ ವಿವಾಹವಾದ ಮೇಲೆ ಹುಟ್ಟತಕ್ಕಂಥವನಾಗಲಿ, ಆ ಇಬ್ಬರೂ ಮಕ್ಕಳಿಗೆ ವಿವಾಹವಾದ ಪತಿಯೇ ತಂದೆ ಎನ್ನತಕ್ಕಂಥದ್ದನ್ನು ಧರ್ಮಶಾಸ್ತ್ರಗಳು ಒಪ್ಪಿಕೊಂಡು ಬಿಟ್ಟಿದೆ. ಅದರಂತೆ ಗಮನ ಇಟ್ಟು ಕೇಳು. ಕುಂತಿಗೆ ನೀನು ಕಾನೀನ, ಕನ್ಯೆಯಾಗಿದ್ದಾಗಲೇ ಪ್ರಸವಿಸಲ್ಪಟ್ಟವನು ನೀನು. ಧರ್ಮಶಾಸ್ತ್ರದ ಪ್ರಕಾರ ನೀನು ಪಾಂಡುವಿನ ಮಗ. ಆದ್ದರಿಂದ ಕಾರಣ ನಾನು ಸಲಹೆಯನ್ನು ಕೊಡ್ತಾ ಇದ್ದೆ, ಬಾ ನನ್ನ ಜೊತೆಗೆ ಉಪಪ್ಲಾವ್ಯಕ್ಕೆ ಬಾ. ನೀನು ನನ್ನ ಜೊತೆಗೆ ಬರ್ತಾ ಇದ್ದ ಹಾಗೇನೆ ನೋಡುವವರಿಗೆ ಆಶ್ಚರ್ಯ ಸೂಚಕ ಚಿಹ್ನೆ ಆಗಿಬಿಡುತ್ತೆ. ನಾನು ಘೋಷಣೆ ಮಾಡಿಬಿಡ್ತೀನಿ, ಪಾಂಡವರಲ್ಲಿ ನೀನು ಅಗ್ರಜ, ಪಾಂಡುಪುತ್ರರಲ್ಲಿ ನೀನೇ ಶ್ರೇಷ್ಠ, ಪಾಂಡುಪುತ್ರರಲ್ಲಿ ನೀನೇ ಜ್ಯೇಷ್ಠ ಅಂತ ನಾನು ಹೇಳ್ತೀನಿ. ತಕ್ಷಣ ಧರ್ಮರಾಯ ನಿನ್ನ ಕಾಲು ಹಿಡ್ಕೊಂಡ್ಬಿಡ್ತಾನೆ. ಎಲ್ಲರೂ ಸೇರಿಕೊಂಡು ನಿನಗೆ ಪಟ್ಟಾಭಿಷೇಕ ಮಾಡ್ತಾರೆ. ಭೀಮ, ಅರ್ಜುನ, ನಕುಲ, ಸಹದೇವ, ದ್ರೌಪದಿ, ಅಭಿಮನ್ಯು ಎಲ್ಲರೂ ಪಾಂಡವರ ಕಡೆ ಇರತಕ್ಕಂಥ ಎಲ್ಲ ಸಂಬಂಧಿಕರು ನಿನ್ನ ಕಾಲಿಗೆ ಬೀಳುತ್ತಾರೆ. ಕರ್ಣನೊಂದು ದೊಡ್ಡ ಚಿತ್ರವನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ ಕೃಷ್ಣ.
ಅಷ್ಟೇ ಅಲ್ಲ, ಪಾಂಡವರ ಜೊತೆಯಲ್ಲಿ ಯಾರು ಸಾಮಂತರಿದ್ದಾರೆಯೋ ಅವರೆಲ್ಲರೂ ನಿನ್ನ ಕಾಲಿಗೆ ಬೀಳ್ತಾರೆ. ಎಲ್ಲರೂ ಸೇರಿಕೊಂಡು ನಿನಗೆ ಪಟ್ಟಾಭಿಷೇಕವನ್ನು ಮಾಡುತ್ತಾರೆ. ಹಸ್ತಿನಾವತಿಯಲ್ಲಿ ಯಾರಾದರೂ ಇರಲಿ, ಉಪಪ್ಲಾವ್ಯದಲ್ಲಿ ನಿನಗೆ ಹಸ್ತಿನಾವತಿಯ ಪಟ್ಟಾಭಿಷೇಕವನ್ನು ಮಾಡುತ್ತಾರೆ. ನೀನು ರಥದಲ್ಲಿ ಕುಳಿತುಕೊಂಡಿದ್ದೀಯ ಅಂದರೆ ಧರ್ಮರಾಯ ಚಾಮರವನ್ನು ಹಾಕ್ತಾನೆ, ಭೀಮಸೇನ ಛತ್ರವನ್ನು ಹಿಡಿತಾನೆ, ಅರ್ಜುನ ಅಶ್ವವನ್ನು ಓಡಿಸುತ್ತಾನೆ ಅಂದರೆ ನಿನಗೆ ಸಾರಥಿಯಾಗಿರ್ತಾನೆ. ನಾವೆಲ್ಲ ಹಿಂದೆ ಬರ್ತೀವಯ್ಯ. ಅದ್ಭುತವಾಗಿರತಕ್ಕಂಥ ಚಿತ್ರಣ. ನಿನಗಿಷ್ಟ ಇಲ್ವ ಇದು? ಬಾ, ನಮ್ಮ ಜೊತೆ ಸೇರ್ಕೊಂಡ್ಬಿಡು ಅಂತ ಕೃಷ್ಣ ಬಹಳ ರಮಣೀಯವಾಗಿರತಕ್ಕಂಥ ಚಿತ್ರವನ್ನು ನಿರ್ಮಾಣ ಮಾಡಿಬಿಟ್ಟ ಕರ್ಣನ ಮುಂದೆ. ಕರ್ಣ ಹೇಳಿದ, ಬಹಳ ಸ್ಪಷ್ಟವಾದ ನೇರ ಮಾತುಗಳಲ್ಲಿ ಕರ್ಣ ಹೇಳ್ತಾನೆ, ಕೃಷ್ಣ ನೀನು ಹೇಳ್ತಾ ಇರೋದೆಲ್ಲ ಸರಿ, ನೀನು ನನಗೆ ಒಳ್ಳೆಯದಾಗಲಿ ಅಂತಲೇ ಇದನ್ನೆಲ್ಲ ಹೇಳ್ತಾ ಇದ್ದೀಯ. ಮತ್ತು ಪಾಂಡವರು ನಿನ್ನನ್ನು ದೇವರು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಹೀಗೆ ನೀನು ಏನು ಹೇಳಿದರೆ ಅವರು ಕೇಳ್ತಾರೆ. ಆದ್ದರಿಂದ ನನಗೆ ಭಾಳ ಚೆನ್ನಾಗಿ ಗೊತ್ತಿದೆ. ನಾನು ನಿನ್ನ ಜೊತೆಗೆ ಬರ್ತಾ ಇದ್ದಾಗೇ ಅವರೆಲ್ಲ ನನಗೆ ಬೆಲೆ ಕೊಡ್ತಾರೆ, ನನಗೆ ಪಟ್ಟಾಭಿಷೇಕ ಮಾಡ್ತಾರೆ, ಎಲ್ಲ 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 ನನಗೆ ಗೊತ್ತಿದೆ. ಯಾರೂ ವಿರೋಧಿಸೋದಿಲ್ಲ. ಆದರೆ ಕುಂತಿ ಬಗ್ಗೆ ಮಾತಾಡ್ದಲ್ಲ ನೀನು. ನಾನು ಪಾಂಡವನಾಗಿ ಬೆಳೆಯಬಹುದಾಗಿದ್ದಂಥದ್ದಕ್ಕೆ ಕಲ್ಲು ಹಾಕಿಬಿಟ್ಲು ಆಕೆ. ನಾನು ಸತ್ಕುಲ ಪ್ರಸೂತ ಅಂತಲೋ, ಪಾಂಡವ ಜ್ಯೇಷ್ಠ ಅಂತಲೋ, ಅಂಥ ಒಂದು ದೊಡ್ಡ ವಂಶದಲ್ಲಿ ಹುಟ್ಟಿದವನು, ಇದ್ಯಾವುದಕ್ಕೂ ಅವಕಾಶವೇ ಕೊಡಲಿಲ್ಲ ಕುಂತಿ. ಈಗ ಬಂದ್ಬಿಡು, ಪಾಂಡವರ ಜೊತೆ ಸೇರ್ಕೊಂಡ್ಬಿಡು ಅಂತ ಇದೆಯಾ? ಇದು ನ್ಯಾಯವೇನಪ್ಪ? ಜೊತೆಗೆ ನೀನೇನು ಹೇಳಿದಲ್ಲ ಕಥೆ, ಇದೆಲ್ಲ ನನಗೆ ಗೊತ್ತಿತ್ತು ಮೊದಲೇನೆ. ಕುಂತಿ ಕನ್ಯೆಯಾಗಿದ್ದಾಗ ನನ್ನನ್ನು ಪ್ರಸವಿಸಿದ್ದು, ನನ್ನನ್ನು ತೇಲಿಬಿಟ್ಟಿದ್ದು, ನಮ್ಮ ಅಪ್ಪನಿಗೆ ನಾನು ಸಿಕ್ಕಿದ್ದು ಅಂದರೆ ಅಧಿರಥನಿಗೆ ಸಿಕ್ಕಿದ್ದು, ರಾಧೆ ನಮ್ಮಮ್ಮ ನನ್ನನ್ನು ನೋಡಿ ಎಷ್ಟು ಪ್ರೀತಿ ವಾತ್ಸಲ್ಯದಿಂದ ನಾನು ಮಾಡಿದ ಎಲ್ಲ ಹೇಸಿಗೆಯನ್ನು ಶುಭ್ರ ಮಾಡಿ ಮುದ್ದಾಡ್ತಾ ಇದ್ದೆ, ಎಲ್ಲ ನನಗೆ ಗೊತ್ತಿದೆ. ಮಗನಾದ ಮೇಲೆ, ಮಗ ಅಂತವ್ರು ನಂಬಿದ್ದಾರೆ, ನಾನು ಅವ್ರನ್ನ ಅಪ್ಪ ಅಮ್ಮ ಅಂತ ಒಪ್ಕೊಂಡಿದ್ದೀನಿ. ಮಗನಾದ ಮೇಲೆ ಅವರ ಮೃತಿಯ ನಂತರ ಪಿಂಡೋದಕ ಕ್ರಿಯೆಗಳನ್ನು ಮಾಡದೆ ಕೃತಘ್ನನಾಗಲಿಕ್ಕೆ ಸಾಧ್ಯವೇ? ಇಷ್ಟು ವರ್ಷ ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಕಣಯ್ಯ ಅವರು, ಮಗ ಅಂತ. ಈಗೇನೋ ನೀನು ವರ್ಣನೆ ಮಾಡಿಬಿಟ್ಟೆ ಅಂತ ನಾನು ಪಾಂಡವರ ಹತ್ರಕ್ಕೆ ಹೋಗಿ ಅವ್ರನ್ನಪ್ಪ ಅಮ್ಮ ಅಂದ್ಬಿಟ್ರೆ ಇವ್ರ ಗತಿ ಏನು? ನನ್ನನ್ನು ಅಂಥ ಅನ್ಯಾಯ ಮಾಡು ಅಂತ ಹೇಳ್ತೀಯ ನೀನು? ಆಯಿತು, ದುರ್ಯೋಧನ ನನಗೆ ಎಂತಹ ಸಂದರ್ಭದಲ್ಲಿ ಬೆಂಬಲವನ್ನು ಕೊಟ್ಟ, 13 ವರ್ಷಗಳ ಕಾಲ ಅವನ ಅರಮನೆಯಲ್ಲಿ ಇಟ್ಕೊಂಡು ನನ್ನ ಹೇಗೆ ಪೋಷಣೆ ಮಾಡಿದ, ನನಗೇನು ಮರ್ಯಾದೆಯನ್ನು ಕೊಟ್ಟಿದ್ದಾನೆ, ಅಂಗರಾಜ್ಯವನ್ನೇ ಕೊಟ್ಟಿದ್ದಾನೆ. ಇಷ್ಟೆಲ್ಲ ನನ್ನನ್ನು ಅವನು ಅಷ್ಟು ಚೆನ್ನಾಗಿ ನೋಡ್ಕೊಂಡಿರಬೇಕಾಗಿದ್ದರೆ ಅವನನ್ನು ಬಿಟ್ಬಿಟ್ಟು ನಿನ್ನ ಜೊತೆಗೆ ಬಾ ಅಂತೀಯಲ್ಲಪ್ಪ ಕೃಷ್ಣ, ಹೇಗೆ? ಇದನ್ನು ನ್ಯಾಯ ಅಂತ ಯಾರಾದರೂ ಹೇಳ್ತಾರೆ? ನೀನು ಹೇಳ್ಬೋದಾ ನನಗೆ ಹೀಗೆ? ಆದ್ದರಿಂದ ನಾನು ಬರುವುದಿಲ್ಲ. ನಿನ್ನಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ದಯವಿಟ್ಟು ನೀನು ಇದನ್ನು ಯಾರಿಗೂ ಹೇಳೋಕ್ಕೆ ಹೋಗಬೇಡ. ನಾನು ಕುಂತಿ ಪುತ್ರ ಅನ್ನೋದನ್ನು ಹೇಳಲಿಕ್ಕೆ ಹೋಗಬೇಡ. ಕರ್ಣ ಕೊಟ್ಟಂತಹ ಅಮೋಘವಾದ ಉತ್ತರ ಇದು. ಕರ್ಣನಿಂದ ನಿರೀಕ್ಷಣೆ ಮಾಡದೇ ಇದ್ದಂಥ ಉತ್ತರ. ಬಹುಶಃ ಕೃಷ್ಣ ಅಪ್ರತಿಭನಾಗಿಬಿಟ್ಟ ಅಂತ ಕಾಣುತ್ತೆ. ಇಂಥ ಉತ್ತರಗಳನ್ನೆಲ್ಲ ಹೇಳಿದಂಥ ಕರ್ಣ ಆಮೇಲೆ ಏನೋಪ್ಪ ದುರಂತದ ಮಾತುಗಳನ್ನ ಆಡ್ಬಿಡ್ತಾನೆ, ಕೃಷ್ಣನಿಗೆ ಬೆಂಬಲವಾಗಿ ಮಾತಾಡ್ಬಿಡ್ತಾನೆ. ಏನು? ನನಗೆ ಗೊತ್ತಪ್ಪ ಈ ಯುದ್ಧ ಏನಾಗುತ್ತೆ ಅಂತ. ನಾನು ಸಾಯುತ್ತೇನೆ, ಭೀಮ ದುರ್ಯೋಧನನನ್ನು ಸಾಯಿಸುತ್ತಾನೆ, ಧೃತರಾಷ್ಟ್ರನ ಮಕ್ಕಳ ಹೆಂಡತಿಯರೆಲ್ಲ ಓಲೆಯ ಭಾಗ್ಯವನ್ನು ಕಳೆದುಕೊಳ್ಳುತ್ತಾರೆ,
ಶ್ಮಶಾನ ಆದಂತೆ ಆಗಿಬಿಡುತ್ತೆ ಹಸ್ತಿನಾವತಿ. ನಾನು ಇದನ್ನೆಲ್ಲ ನೋಡಿದ್ದೀನಿ. ನಾನು ಕನಸು ಕಂಡುಬಿಟ್ಟಿದ್ದೀನಪ್ಪ ಕೃಷ್ಣ, ಕನಸಿನಲ್ಲಿ ಈ ದೃಶ್ಯಗಳನ್ನೆಲ್ಲ ನೋಡಿದ್ದೇನೆ. ಹೀಗಾಗಿ ನನಗೆ ಇದು ಏನಾಗುತ್ತೆ ಅಂತ ಗೊತ್ತು. ಯುದ್ಧದಲ್ಲಿ ಅವಸಾನವಾಗುತ್ತದೆ, ದುರಂತವಾಗುತ್ತದೆ, ಇದೆಲ್ಲ ನನಗೆ ಗೊತ್ತಾಯಿತು, ಗೊತ್ತಿದೆ. ಕನಸಿನಲ್ಲಿ ನಾನು ಈ ದೃಶ್ಯಗಳನ್ನೆಲ್ಲ ನೋಡಿದ್ದೇನೆ. ಜಯ ನಿಮಗೇ ಆಗುತ್ತದೆ. ಎಲ್ಲರೂ ಕರ್ಣನ ಬಾಯಿನಲ್ಲಿ ಹೇಗೆ ಬರುತ್ತೇನ್ರಿ ಮಾತುಗಳು. ತನ್ನನ್ನು ಅರ್ಜುನ ಸಾಯಿಸಿಬಿಡ್ತಾನೆ ಅಂತ ಅವನ ಕರ್ಣ ಹೇಳೋಕ್ಕೆ ಸಾಧ್ಯವೇ? ಅವನ ಶೌರ್ಯಕ್ಕೆ, ಅವನ ನಿಲುವಿಗೆ ಅದು ಆ ರೀತಿ ಬರಲ್ಲ. ಅದು ಯಾಕೋ ವ್ಯಾಸರಲ್ಲಿ ಹಾಗೆ ಬಂದ್ಬಿಡುತ್ತೆ. ಭವಿಷ್ಯವೆಲ್ಲ ದುರಂತವೇ, ನಾವೆಲ್ಲ ಸತ್ತೋಗ್ತೀವಿ, ಧರ್ಮರಾಯ ಚೆನ್ನಾಗಿ ಆಳಬೇಕು, ಧರ್ಮರಾಯನಿಗೆ ಭೀಮನ ರಕ್ಷಣೆ ಇದೆ, ಆದ್ದರಿಂದ ನನಗೆ ಭವಿಷ್ಯ ಗೊತ್ತಿದೆ, ನಾವೆಲ್ಲ ನಾಶವಾಗ್ತೀವಿ ಅಂತ ಗೊತ್ತಿದೆ. ಆದರೂ ದುರ್ಯೋಧನನನ್ನು ಬಿಟ್ಟು ನಾನು ಬರೋದಿಲ್ಲ. ಆದರೂ ನಾನು ದುರ್ಯೋಧನನ್ನು ಬಿಟ್ಟು ಬರೋದಿಲ್ಲ ಅನ್ನತಕ್ಕಂಥದ್ದು ಬಹಳ ಉನ್ನತವಾಗಿರತಕ್ಕಂಥ ಮಾತು. ಕೃಷ್ಣನಿಗೂ ಗೊತ್ತಾಯಿತು ಕರ್ಣ ತನ್ನ ಮಾತಿಗೆ ಬೆಲೆ ಕೊಡ್ತಿಲ್ಲ ಅಂತ. ವಾಪಸ್ ಹೋದ. ವ್ಯಾಸ ಭಾರತದ ಪ್ರಕಾರ ಕರ್ಣನ ಜೊತೆಗೆ ಮಾತನಾಡಿ ಕೃಷ್ಣ ಗೆಲ್ಲಲಾಗಲಿಲ್ಲ. ಕರ್ಣ ಅತ್ಯಂತ ಸ್ಪಷ್ಟವಾದ ಮಾತುಗಳಲ್ಲಿ ತಾನು ಬರುವುದಿಲ್ಲ ಅಂತ ಹೇಳಿ ತಿರಸ್ಕಾರ ಮಾಡಿಬಿಟ್ಟ. ಅದು ಮಹಾಭಾರತದ ವ್ಯಾಸ ಮಹರ್ಷಿಗಳ ಕರ್ಣನ ಚಿತ್ರಣ. ಇನ್ನು ನಮ್ಮ ಆದಿಕವಿ ಪಂಪ ಅದೇ ರೀತಿಯಲ್ಲಿ ಕೃಷ್ಣ ಕರ್ಣನ ಮನೆ ಹತ್ರಕ್ಕೆ ಹೋಗಿ ಕರ್ಣನನ್ನು ರಥದಲ್ಲಿ ಹತ್ತಿಸಿಕೊಂಡು ಒಂದು ಸ್ವಲ್ಪ ದೂರ ಹೋಗಿ ಬರೋಣ ಬರಪ್ಪ ಅಂತ ಕರ್ಕೊಂಡು ಹೋಗ್ತಾನೆ. ಒಂದಷ್ಟು ದೂರ ಹೋದ ಮೇಲೆ ರಥವನ್ನು ನಿಲ್ಲಿಸಿ ಕರ್ಣನ ಹತ್ರ ಸ್ವಲ್ಪ ಮಾತಾಡಬೇಕು. ಆದರೆ ಏನು ಕರ್ಣನ ಅಭಿಪ್ರಾಯ ಅದನ್ನು ನಾವು ಮುಂದಿನ ಸಲ ಪಂಪನ ದೃಷ್ಟಿಯಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡೋಣವೇ. ವೇದ ಪಾರಾಯಣದ ಫಲ ಗಂಗಾದಿ ತೀರ್ಥಸ್ನಾನ ಫಲ ಕೃಚ್ಛ್ರಾದಿ ತಪಸಿನ ಫಲ ಉಜ್ಯೋತಿಷ್ಠೋಮಯಾಗ ಫಲ ಮೇದಿನಿಯನು ಒಲಿದಿತ್ತ ಫಲ ವಸ್ತ್ರಾದಿ ಕನ್ಯಾದಾನ ಫಲ ಬಹುದೀ ಭಾರತದೊಳೊಂದಕ್ಷರವನಾದರಿಸಿ ಕೇಳ್ದರಿಗೆ